ಇದರಲ್ಲಿ ಏರ್ ರೈಡ್ ವಾರ್ನಿಂಗ್ ಸಿಸ್ಟಮ್ನ ಟೆಸ್ಟ್ ಮಾಡೋದು, ಮತ್ತು ಹಾಟ್ಲೈನ್ ಮತ್ತು ರೇಡಿಯೋ ಕಮ್ಯುನಿಕೇಶನ್ ಆಲ್ಟರ್ನೇಟಿವ್ ಆಗಿ ಇಂಡಿಯನ್ ಏರ್ಫೋರ್ಸ್ ಜೊತೆ, ನೇವಿ ಜೊತೆ ಸಂಪರ್ಕ, ಕೋಸ್ಟ್ ಗಾರ್ಡ್ ಜೊತೆ ಸಂಪರ್ಕ ಮಾಡುವಂಥದ್ದು, ಮತ್ತೆ ಕಂಟ್ರೋಲ್ ರೂಮ್ಸ್ನ ಮತ್ತು ಶಾಡೋ ಕಂಟ್ರೋಲ್ ರೂಮ್ಸ್ನ ಮಾಡುವಂಥದ್ದು, ಸಿವಿಲಿಯನ್ ಸ್ಟೂಡೆಂಟ್ಸ್ ಮತ್ತು ಎಲ್ಲರಿಗೂ ಸಹ ಟ್ರೈನಿಂಗ್ ಕೊಡುವಂಥದ್ದು, ಮತ್ತೆ ಕ್ರಾಶ್ ಬ್ಲ್ಯಾಕ್ಔಟ್ ಮೆಜರ್ಸ್, ಅಂದರೆ ಏನಾದರೂ ಇದರಿಂದ ಏನಾದರೂ ಕ್ರಾಶ್ ಆದರೆ ಅದಕ್ಕೆ ಹೆಂಗೆ ನಾವು ಫೈರ್ ಸರ್ವಿಸ್ ರೆಸ್ಕ್ಯೂ ಮಾಡುವಂಥದ್ದು, ಮತ್ತೆ ಕಾಮೋಫ್ಲೇಜ್ ಆಫ್ ವೈಟಲ್ ಪ್ಲಾಂಟ್ಸ್, ಅಂದರೆ ನಮ್ಮಲ್ಲಿ ಈಗ ಯಾವುದಾದ್ರೂ ವೈಟಲ್ ಇನ್ಸ್ಟಾಲೇಷನ್ ಇದೆ ಅದು ಯಾರಿಗೂ ಶತ್ರು ರಾಷ್ಟ್ರಗಳಿಗೆ ಕಾಣಿಸ್ದಂಗೆ ಯಾವ ಥರ ಮಾಡಬಹುದು. ಅದೇ ರೀತಿ ಸಿವಿಲ್ ಡಿಫೆನ್ಸ್ ಸರ್ವಿಸಸ್ ಅಲ್ಲಿ ಫೈರ್ ಫೈಟಿಂಗು, ರೆಸ್ಕ್ಯೂ ಆಪರೇಷನ್ಸ್ ಮತ್ತೆ ಡಿಪೋ ಮ್ಯಾನೇಜ್ಮೆಂಟ್, ಅಂದರೆ ದಾಸ್ತಾನು ಅಂತ ಮಾಡುವಂಥ ಇದನ್ನ, ಮತ್ತೆ ಇಂಪ್ಲಿಮೆಂಟೇಷನ್ ಆಫ್ ಕ್ರಾಶ್ ಬ್ಲ್ಯಾಕ್ಔಟ್ ಮೆಜರ್ಸ್, ಅಂದರೆ ಯಾವುದೋ ಬಿಲ್ಡಿಂಗ್ ಕೊಲಾಪ್ಸ್ ಆಗಿದ್ರೆ ಬಾಂಬ್ ದಾಳಿಯಿಂದ ಅಥವಾ ಕ್ಷಿಪಣಿ ದಾಳಿಯಿಂದ ಆ ಸುತ್ತಮುತ್ತಲು ಹೆಂಗೆ ರೆಸ್ಕ್ಯೂ ಮಾಡಬೇಕು, ಮತ್ತು ಪ್ರಿಪೇರ್ನೆಸ್ ಆಫ್ ಎವಾಕ್ಯುಯೇಷನ್ ಪ್ಲಾನ್ಸ್, ಅಂದರೆ ಅದಕ್ಕೆ ಒಂದು ವೇಳೆ ಈ ಥರ ಏನೋ ಸಿಚುವೇಶನ್ ಇದ್ರೆ ಜನಗಳನ್ನ ನಾವು ಹೆಂಗೆ ರೆಸ್ಕ್ಯೂ ಆಗಿ ಎವಾಕ್ಯುಯೇಷನ್ ಮಾಡಬೇಕು, ಮೆಡಿಕಲ್ ಫೆಸಿಲಿಟೀಸ್ ಹೆಂಗೆ ಕೊಡಬೇಕು, ಮತ್ತೆ ರೋಡ್ ಬ್ಲಾಕೇಜ್ ಆಗಿ ಹೆಂಗೆ ತಡೆಯಬೇಕು, ಆಂಬುಲೆನ್ಸಸ್ ಹೆಂಗೆ ತರಬೇಕು ಅನ್ನೋದು ಒಂದು ಮಾರ್ಕ್ ಡ್ರಿಲ್, ಅಂದರೆ ಸನ್ನಿವೇಶದ ಅಣುಕು ಕಾರ್ಯಾಚರಣೆ ನಾವು ಮಾಡೋರಿದ್ದೀವಿ. ಹಾಗಾಗಿ ಇದರಲ್ಲಿ ನಮ್ಮ ಈಗ 4ವರೆಗೆ ಯೂನಿಯನ್ ಗೌರ್ಮೆಂಟ್ ಇಂದ ಈಗ ಲಿಸ್ಟ್ ಬಂತು. ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಬೆಂಗಳೂರು, ಉತ್ತರ ಕನ್ನಡ ಮತ್ತು ರಾಯಚೂರಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಇದೆ, ಮತ್ತು ನಮ್ಮಲ್ಲಿ ಕೈಗಾ ಮತ್ತು ನೇವಿ ಇದೆ. ಬೆಂಗಳೂರಲ್ಲಿ ಬಿಕಾಸ್ ಇದು ಅರ್ಬನ್ ಇದೆ, ಅಲ್ಲಿ ಸಿವಿಲ್ ಡಿಫೆನ್ಸ್ ಅವ್ರು ಮಾಡ್ತಾ ಇದ್ದಾರೆ. ಇದರದ್ದು ಮೇನ್ ಉದ್ದೇಶ ಯುದ್ಧದ ಸನ್ನಿವೇಶದಲ್ಲಿ ಸಾರ್ವಜನಿಕರನ್ನ ಇದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ, ಅವ್ರನ್ನ ರೆಡಿ ಮಾಡಲಿಕ್ಕೆ, ಅಂದರೆ ಮಾನಸಿಕವಾಗಿ ಮತ್ತೆ ರಿಸೋರ್ಸ್ವಾಗಿ ಮಾಡೋದಕ್ಕೆ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಆಪರೇಷನ್ ಅಭಯಾಸ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಆಪರೇಷನ್ ಅಭಯಾಸ್ ಅಂತ ಇದು 16 ಅವರ್ಸ್ಗೆ ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ನಮ್ಮ ದೇಶದಲ್ಲಿ 244 ಡಿಸ್ಟ್ರಿಕ್ಟ್ ಅಲ್ಲಿ ಅಪ್ ಟು ವಿಲೇಜ್ ಲೆವೆಲ್ ಅಲ್ಲಿ, ಅಂದ್ರೆ ಒಂದು ಎಂಟೈರ್ ಗ್ರಾಮಸ್ಥರು, ಗ್ರಾಮ ಪಂಚಾಯತಿಗಳನ್ನ ಒಳಗೊಂಡು ಅದು ನಡೀತಾ ಇದೆ. ಹಾಗಾಗಿ ನಾಳೆ ನಾವು ಸ್ಟಿಮ್ಯುಲೇಟ್ ಮಾಡ್ತಾ ಇದ್ದೀವಿ ಸಿಚುವೇಶನ್. ಅದರಲ್ಲಿ ಆಕ್ಟಿವೇಶನ್ ಆಫ್ ಸೈರೆನ್ಸ್, ಇದನ್ನ ಏನ್ ಆಕ್ಷನ್ ತಗೋಬೇಕು, ಬ್ಲ್ಯಾಕ್ಔಟ್ ಮೆಜರ್ಸ್ನ ಮತ್ತೆ ಚೆಕ್ ಪೋಸ್ಟ್ಗಳಿಂದ ಹಾಕಿ ಯಾರು ಗಾಯಾಳುಗಳಿದ್ರೆ ಅವ್ರಿಗೆ ಹಾಸ್ಪಿಟಲ್ ತಿಳಿಸೋದು, ಮತ್ತು ಹಾಸ್ಪಿಟಲ್ ಫೆಸಿಲಿಟೀಸ್ನ ಇಂಪ್ರೂವ್ ಮಾಡುವಂಥದ್ದು, ಫೈರ್ ಆದರೆ ಬಿಲ್ಡಿಂಗ್ಸ್ ಎಲ್ಲ ರೆಸ್ಕ್ಯೂ ಮಾಡುವಂಥದ್ದು, ಪರ್ಸನ್ ರೆಸ್ಕ್ಯೂ ಮಾಡೋದು, ಕ್ಯಾಜುವಾಲಿಟಿ ಎವಾಕ್ಯುಯೇಷನ್ ಮಾಡೋದು, ಟೆಂಪ್ರರಿ ಹಾಸ್ಪಿಟಲ್ಸ್ನ ಸೆಟ್ ಮಾಡುವಂಥದ್ದು, ಎವಾಕ್ಯುಯೇಷನ್ ಆಫ್ ಸಿವಿಲಿಯನ್ಸ್ ಫ್ರಮ್ ಎಂಡೇಂಜರ್ಡ್ ಏರಿಯಾಸ್ ಅಂಡ್ ಬಂಕರ್ಸ್, ಡಿಮಿಲಿಟೇಷನ್ ಝೋನ್ಸ್ಗೆ ಅವ್ರನ್ನ ತರಲು ಮಾಡುವಂಥದ್ದು, ಅವರ್ಲಿ ರಿಪೋರ್ಟ್ ಕಳಿಸೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಇದು ಪ್ರಿಪೇರ್ನೆಸ್ ಇಸ್ ದ ಕೀ ಟು ವೇ ಫಾರ್ವರ್ಡ್ ಅಂತ. ಬೈ ಫೇಲಿಂಗ್ ಟು ಪ್ರಿಪೇರ್ ಯು ಆರ್ ಪ್ರಿಪೇರಿಂಗ್ ಟು ಫೇಲ್ ಅಂತ ಬೆಂಜಮಿನ್ ಫ್ರಾಂಕ್ಲಿನ್ ಹೇಳಿದ್ದಾರೆ. ಆ ರೀತಿ ಸಿವಿಲ್ ಡಿಫೆನ್ಸ್ ಎಕ್ಸರ್ಸೈಸ್ ಏನಿದೆ ಇದು ನಮ್ಮ ಸಿವಿಲ್ ಡಿಫೆನ್ಸ್ ಆಕ್ಟ್ 1968, ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ 6271, ಜಿನೆವಾ ಕನ್ವೆನ್ಷನ್, ಯೂನಿಯನ್ ವಾರ್ ಬುಕ್ ಆಫ್ ಇಂಡಿಯಾ 2010, ಮತ್ತೆ ಜಿನೆವಾ ಕನ್ವೆನ್ಷನ್ 2049 ಅಡಿಯಲ್ಲಿ ಒಂದು ಪ್ರೋಟೋಕಾಲ್ ಪ್ರಕಾರ ಮಾಡ್ತಾ ಇದೆ. ಇದರಲ್ಲಿ ಪ್ರಿಪರೇಷನ್ ಆಫ್ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಟು ಹ್ಯಾಂಡಲ್ ದಿ ಹೋಸ್ಟೈಲ್ ಸಿಚುವೇಶನ್, ಪ್ರೊಟೆಕ್ಷನ್ ಆಫ್ ಟ್ರೈನಿಂಗ್ ಆಫ್ ಸಿವಿಲಿಯನ್ಸ್, ಮಿನಿಮೈಸಿಂಗ್ ದ ಡ್ಯಾಮೇಜ್, ರೈಸಿಂಗ್ ದ ಪಬ್ಲಿಕ್ ಮೊರಲ್ ಟು ಸಪೋರ್ಟ್ ಅಂಡ್ ಅಡ್ಮೆಂಟ್ ದಿ ಆರ್ಮ್ಡ್ ಫೋರ್ಸಸ್ ಫಂಕ್ಷನ್ಗೆ ನಾವೆಲ್ಲ ಮತ್ತೆ ಒಂದು ವೆಲ್ಫೇರ್, ಅಂದ್ರೆ ದೇಶದ ಒಂದು ರಕ್ಷಣೆಗೆ ಕೆಲಸ ಮಾಡುವಂತಹ ಸೈನಿಕರಿಗೆ ವೆಲ್ಫೇರ್ಗೆ ಕೆಲಸ ಮಾಡೋದಕ್ಕೆ ಸಾರ್ವಜನಿಕರ ಅಣಿ ಮಾಡೋದು ಒಂದು ಅನುಕು ಕಾರ್ಯಾಚರಣೆ. ಹಾಗಾಗಿ ಈಗ 6ವರೆಗೆ ಬೆಂಗಳೂರಲ್ಲಿ ಮೀಟಿಂಗ್ ಆಗಿದೆ. 6ವರೆಗೆ DC ಮೇಡಮ್ ಅವರ ಅಧ್ಯಕ್ಷರಿದ್ದಾರೆ. ಮೀಟಿಂಗ್ ಆದ ನಂತರ ನಾಳೆ ಏನೆಲ್ಲ ಮಾಡ್ತೀವಿ ಅನ್ನೋದು ನೀವು ಫೀಲ್ಡಲ್ಲಿ ನೋಡ್ಬೋದು.